ಮೋದಿ ಹೆಸರಲ್ಲಿ ಬಿಜೆಪಿಯವರು ಬರ್ತಿದ್ದಾರೆ. ನಿಮ್ಮ ವಿಚಾರಕ್ಕೆ ಬಂದಾಗ ನಾಯಕತ್ವದ ವಿಚಾರದಲ್ಲಿ ನೀವು ಇವರೇ ನನ್ನ ನಾಯಕರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸಿಂಗಲ್ ಸ್ಟ್ರಾಂಗ್ ಪರ್ಸನಾಲಿಟಿ ಕಾಂಗ್ರೆಸ್ ಅಲ್ಲಿ, ಅದು ದೇಶಕ್ಕೆ ಸ್ವಾತಂತ್ರ್ಯ ತಂದ ಕಾಂಗ್ರೆಸ್ನಲ್ಲಿ ಇಲ್ಲದೆ ಹೋಯ್ತಾ? ಯಾಕೆ ನಮ್ಮಲ್ಲಿ ಈಗ ರಾಷ್ಟ್ರದ ಅಧ್ಯಕ್ಷರು ಖರ್ಗೆ ಸಾಹೇಬರಿದ್ದಾರೆ, ನಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿದ್ದಾರೆ. ನಮಗೆ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು, ಖರ್ಗೆ ಸಾಹೇಬರು ನಮ್ಮ ನಾಯಕರು. ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಒಬ್ಬ ನಾಯಕ, ಮತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿದ್ದಾರೆ. ಯಾತಕ್ಕೋಸ್ಕರ ನಡೆದರು? ದೇಶದಲ್ಲಿ ಐಕ್ಯತೆ ಇರಲಿ, ಸಹೋದರತ್ವ ಬೆಳೀಲಿ, ಮತ್ತು ಸಾಮಾನ್ಯ ಜನರ ಬದುಕಿನ ಬಗ್ಗೆ ಅವರಿಗೆ ಕಾಳಜಿ ಕಳಕಳಿ, ಆಯಿತಾ? ಅದನ್ನು ಅವ್ರ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅವ್ರ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ನಡೆದಿರಲ್ಲ, ಅದೇನು ಸುಲಭವಾದ ಕೆಲಸನ? ಅದು ಅವರು ನಮ್ಮ ನಾಯಕರು, ನಮಗೆ ಹೆಮ್ಮೆ ಇದೆ. ರಾಹುಲ್ ಗಾಂಧಿ ಅಂತ ವ್ಯಕ್ತಿ ನಮ್ಮ ನಾಯಕರಂತ ನಮಗೆ ಹೆಮ್ಮೆ ಇದೆ. ಯಾಕಂದರೆ ಅವರ ಅಧಿಕಾರದ ದುರಾಸೆ ಇಲ್ಲ. ಅವ್ರಿಗೂ ರಾಹುಲ್ ಗಾಂಧಿಗೂ ಭಾಳ ವ್ಯತ್ಯಾಸ. ಮೋದಿ ಅವರು ಇನ್ನೊಬ್ಬರನ್ನು ಸಹಿಸೋದಿಲ್ಲ, ಇನ್ನೊಬ್ಬರು ಅವ್ರ ಮುಂದೆ ನಿಂತ್ಕೋಬಾರ್ದು, ಎಲ್ಲ ಪಕ್ಷಗಳನ್ನು ಮುಗಿಸ್ಬೇಕು. ಒಬ್ಬ ಡಿಕ್ಟೇಟರ್ ಅವರು. ರಾಹುಲ್ ಗಾಂಧಿ ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ, ಮತ್ತು ಸರಳ ವ್ಯಕ್ತಿ, ಆಡಂಬರ ಅಹಂಕಾರ ಇಲ್ಲದೇ ಇರುವಂಥ ವ್ಯಕ್ತಿ. ಅದಕ್ಕೆ ನಮಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೆಮ್ಮೆ, ಅವರು ನಮ್ಮ ನಾಯಕರು ಅವರು.